ನನ್ ಹತ್ರ ಕೆಲಸ ಮಾಡೋದಕ್ ಬಂತು ಅಂತ ಹೇಳಿದ್ರೆ ನನ್ ಮೈಂಡ್ ಸೆಟ್ ಅಲ್ಲೇ ಇರ್ಬೇಕು. ಒಂದೆರಡು ದಿನ ಆಯ್ತು ಅಂತ ಹೇಳಿದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಪ್ರಾಬ್ಲಮ್. ಅಂಡ್ ಭೂಮಿ ಇದಕ್ಕಿಂತ ಮುಂಚೆನೆ ಸ್ಟೇಷನ್ ಮುಂದೆನೆ ಟೀ ಅಂಗಡಿ ಇಟ್ಕೊಂಡಿದ್ದಾರೆ. ಸ್ಟೇಷನ್ ಅಲ್ಲಿರೋ ಎಲ್ರು ಭೂಮಿನ ಹೋಗು ಬಾ ಅಂತ ತನ್ನ ಸ್ವಂತದವ್ರು ನೋಡ್ದ ಹಾಗೆ ನೋಡ್ತಾರೆ. ಈ ಹೋಗು ಬಾಗೆ ನಾನು ಆಲ್ರೆಡಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ, ಅದೇ ನನಗೆ ತೊಂದರೆ ಮಾಡ. ಅಂಡ್ ಇನ್ನು ಭೂಮಿ ನನ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಯಾವುದೇ ತರ ಅಭ್ಯಂತರ ಇಲ್ವೇ ಇಲ್ಲ. ನನ್ ಸ್ಟೇಷನ್ ಟೈಮ್ ಆಯ್ತು, ನಾನು ಹೊರಡು. ಸತ್ಯನ ಟೈಮ್ ಆಯ್ತು. ಅಜಿತನೇ ಹೇಳ್ತಿತ್ತಲ್ಲ, ಅಲ್ಲಿಗ್ ಮುಗೀತು, ದೂಸರ ಮಾತೇ ಇಲ್ಲ. ನನಗಂತೂ ಈ ವಿಷಯ ಕೇಳಿ ಬೇಕಾದಷ್ಟು ಸಂತೋಷ ಆಗ್ತದೆ. ಸರಿ ಸರಿ, ಇದೇ ಖುಷಿನಲ್ಲಿ ಎಲ್ರು ದೇವ್ರಿಗೆ ದೀಪ ಹಚ್ಚೋಣ. ಬನ್ನಿ ಬನ್ನಿ, ಏನ್ ನೋಡ್ತದೆ, ಕಂಗ್ರಾಚುಲೇಷನ್. ಏನಾಗಿದೆ? ಕತ್ಲು ಅಂದ್ರೆ ಆಗದೆ ಇರೋಳು, ಈಗ ಕತ್ಲಲ್ಲಿ ಮಲಗಿದ್ದೆ. ನಾನ್ ಲೈಟ್ ಆನ್ ಮಾಡಿದ್ರೆ ಮತ್ತೆ ಬಂದ್ ಲೈಟ್ ಆಫ್ ಮಾಡ್ತಿದ್ದೆ. ಏನಾಗಿದೆ ನಿಂಗೆ? ಜೀವನನೇ ಕತ್ಲೆಗ್ ತಳ್ಬಿಟ್ರಲ್ಲ ನೀವು. ಅಲ್ಲ ಸಾಹೇಬ್ರೆ, ಮನೆ ಹೇಳ್ಬೇಕು ತಾನೆ, ಭೂಮಿ ನನ್ ಸ್ಟೇಷನ್ ಬರೋದ್ ನನ್ಗೆ ಇಷ್ಟ ಇಲ್ಲ ಅಂತ. ಯಾಕೆ ನೀವು ಅಲ್ಲ ಮಾಡೋದಿಲ್ಲ ಮಾಡ್ಬಿಟ್ಟು ನಗು ಬೇರೆ ಬರುತ್ತಾ ನಿಮ್ಗೆ? ಹೇ, ಇವೆಲ್ಲ ಚೆನ್ನಾಗಾಯ್ತು. ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನಾನೇ DIG ಹತ್ರ ಹೋಗಿ ಸತ್ಯಾಗ್ರಹ ಮಾಡಿ ನಿನ್ನನ್ನ ನನ್ ಸ್ಟೇಷನ್ಗೆ ಪೋಸ್ಟಿಂಗ್ ಕೊಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಂಗ್ ಮಾತಾಡ್ತಿದ್ಯಲ್ಲ ನೀನು. ನಾನೇನ್ ಹಾಗೆ ಹೇಳಲಿಲ್ಲ. ಮತ್ತೆ ನಾನು ದೊಡ್ಡ ಸಾಹೇಬ್ರ ಹತ್ರ ಹೋಗಿ ಏನೋ ಕೇಳ್ಕೊತಿದ್ದೆ, ಅಲ್ಲ ಬೇಡ್ಕೊತಿದ್ದೆ. ದೊಡ್ಡ ಸಾಹೇಬ್ರೆ, ನಂಗೆ ಈ ಸ್ಟೇಷನ್ ಅಲ್ಲಿ ಪೋಸ್ಟಿಂಗ್ ಬೇಡ, ಬೇರೆ ಒಂದ್ ಕಡೆ ಪೋಸ್ಟಿಂಗ್ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದ್ದೆ. ನೀವ್ ಅದಕ್ಕೆ ಸಪೋರ್ಟ್ ಮಾಡ್ಬೇಕಿತ್ತು. ನೋಡ್ಭೂಮಿ, ಈಗ ನಿನಗೆ ಪೋಸ್ಟಿಂಗ್ ಆಗಿರೋದು ಚೇಂಜ್ ಮಾಡೋದಕ್ಕಾಗಲ್ಲ. ಹಾಗೆ ಚೇಂಜ್ ಮಾಡೋದು ಇಲ್ಲ ಡಿಪಾರ್ಟ್ಮೆಂಟ್, ಅದು ಬೇರೆ ಫಸ್ಟ್ ಪೋಸ್ಟಿಂಗ್. ಇದನ್ನೇನಾರ ನಾವು ಚೇಂಜ್ ಮಾಡೋದಕ್ಕಾಗಿರ್ಬೋದು ಅಥವಾ ಇನ್ಫ್ಲೂಯೆನ್ಸ್ ಮಾಡೋದಕ್ಕಾಗಿರ್ಬೋದು ಟ್ರೈ ಮಾಡಿದ್ರೆ, ಇವ್ರು ಯಾರು ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರಿಗೆ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇದೆಯಾ ಅಂತ ಹೇಳಿ ನಿನ್ ಮೇಲೆ ಒಂದ್ ಕಣ್ಣಿಟ್ಬಿಡ್ತಾರೆ. ಸುಮ್ನೆ ಕತೆ ಎಲ್ಲ ಹೊಡಿಬೇಡಿ. ಸರಿ, ಈಗ ನಿನಗೆ ನಾನು ಕತೆ ಹೊಡಿತಾ ಇದೀನಿ, ಸುಳ್ಳು ಹೇಳ್ತಾ ಇದೀನಿ ಅಂತ ಅನಿಸ್ತಾ ಇದೆ ಅಲ್ವಾ? ಸರಿ, ನೀನೇ ಹೇಳಿ. ಈಗ ನಿನಗೆ ಪೋಸ್ಟಿಂಗು ಬೇರೆ ಕಡೆ ಹಾಕೊಡಿ ಅಂತ ಕೇಳೋದಿಕ್ಕೆ ಕಾರಣ ಏನಂತ ಕೇಳ್ತೀಯಾ? ನನಗೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ, ಈ ಊರಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಬೇರೆ ಊರಿಗೆ ಪೋಸ್ಟಿಂಗ್ ಕೇಳ್ತಾ ಇದೀನಿ ಅಂತ ಹೇಳ್ತೀಯಾ? ಸಾಹೇಬ್ರೆ, ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ನಾವ್ ಹಣೆ ಬರ ಚೆನ್ನಾಗಿಲ್ಲ ಅಷ್ಟೇ. ನಂಗ್ ಬೇರೆ ಕಡೆ ಪೋಸ್ಟಿಂಗ್ ಆಗುತ್ತೆ, ಭಾಗ್ಯಮ್ಮನ್ ಕರ್ಕೊಂಡು ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೆ. ಈಗ ನೋಡಿ ಎಲ್ಲ ತಳ್ಕೊಂಬಳ್ಕ ಆಗೋಯ್ತು. ಸಾಹೇಬ್ರೆ, ಸಾರಿ ಸಾಹೇಬ್ರೆ. ಸಾರಿ? ಯಾಕೆ? ಮತ್ತೆ ನಾನ್ ನಿಮಗ್ ಭಾರ ಆಗ್ಬಿಟ್ನಲ್ಲ. ಬಾರಣ? ಹೌದು, ನಿಮ್ಗೆ ನಿಮ್ ಜೊತೆ ಬದುಕಕ್ ಇಷ್ಟ ಇಲ್ಲ, ಇನ್ ನನಗೆ ನಿಮ್ ಜೊತೆ ಇರೋದಕ್ ಇಷ್ಟ ಇಲ್ಲ. ಆದ್ಮೇಲೆ ನಾನ್ ನಿಮಗ್ ಭಾರನೇ ಅಲ್ವಾ? ಸಾಹೇಬ್ರೆ, ನಮ್ ಹಣೆ ಬರ ಎಂತದ್ದು ಅಂತ ನೋಡಿ ಸಾಹೇಬ್ರೆ. ನಾವಿಬ್ರು ದೂರ ಆಗ್ಬಾರ್ದು ಅಂತ ಒಂದು ನಿಮ್ಮ ಮಾತಾಡಿಯೋರು, ಇಲ್ಲ ನಮ್ಮ ಮಾತಾಡಿಯೋರು. ಈಗ ಡಿಪಾರ್ಟ್ಮೆಂಟ್ ನಡೀತಾ ಇದೆ, ನಾವು ದೂರ ಆಗ್ಬಾರ್ದು ಅಂತ. ಡಿಪಾರ್ಟ್ಮೆಂಟ್ ಥ್ಯಾಂಕ್ಸ್. ನಾನೇನ್ ಹೇಳ, ಏನ್ ಮಾಡಕ್ಕಾಗತ್ತೆ, ಇದೆಲ್ಲ ಸಂದರ್ಭಕ್ಕೆ ತಕ್ಕಂಗೆ ನಾವು ಅಡ್ಜಸ್ಟ್ ಆಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ ಅಷ್ಟೆ. ಇನ್ನು ಎಷ್ಟ್ ದಿನ ಸಾಹೇಬ್ರೆ, ಇನ್ನು ಎಷ್ಟ್ ದಿನ ಅಂತ ಈ ಅಡ್ಜಸ್ಟ್ಮೆಂಟ್ ಬದುಕು? ಈ ಗಂಡ ಹೆಂಡತಿ ನಾಟಕ ಕೊನೆನೇ ಇಲ್ವಾ ಸಾಹೇಬ್ರೆ? ನಾವಿಬ್ರು ನಾಟಕ ಆಡ್ತಾ ಇದೀವಿ, ಮನೆಯವ್ರನ್ನೆಲ್ಲ ಸುಳ್ಳು ಹೇಳಿ ನಂಬಿಸ್ತಾ ಇದೀವಿ ಅಂತ ನೀವು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ, ನಾನ್ ಸಂಕಟ ಪಡ್ತಾ ಇದ್ದೀನಿ. ಸಾಹೇಬ್ರೆ, ಇದಕ್ಕೆಲ್ಲ ಮುಕ್ತಾಯ ಯಾವಾಗ? ನೋಡು, ಯಾಕೆ ನಾನು ಹಿಂದೆನೆ ಬರ್ತಿದ್ಯಾ ಅಂತ ನೆರಳನ್ ಕೇಳ್ತದೆ. ಆಗ ನೆರಳು ಹೇಳ್ತಂತೆ, ನೀನ್ ಹಿಂದೆ ಬರೋದಕ್ಕೆ ನನ್ನ ಬಿಟ್ಟು ಇನ್ಯಾರು ಇಲ್ಲ, ಹಾಗೆ ನಾನು ನೀನು ಒಬ್ರಿಗೊಬ್ರು. ನೀವೇನ್ ಹೇಳಿದ್ರಿ ನಂಗೆ ಅರ್ಥನೇ ಆಗ್ಲಿಲ್ಲ. ನೀನ್ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಬೇಡ, ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿರು. ನಮ್ ಲೈಫ್ ನ ಹೇಗ್ ಬೆಟರ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕೆ ಹೊರತು ಈ ತರ ತಲೆ ಕೆಡ್ಸ್ಕೊಂಡ್ ಕೂತ್ಕೋಬಾರ್ದು. ನಮ್ ಲೈಫ್ ನ ಬೆಟರ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ನಂಗೆ ಹೇಳಿ ಸಾಹೇಬ್ರೆ. ಈ ದಡ್ಡಿಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರಲ್ಲ ಅರ್ಥ ಆಗಲ್ಲ, ಡೈರೆಕ್ಟ್ ಆಗಿ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಡ್ಬೇಕು. ನಾನು ಸ್ವಲ್ಪ ಟೀ ಅಂಗಡಿ ಹತ್ರ ಹೋಗ್ಬರ್ತೀನಿ. ಒಂದ್ ನಿಮಿಷ, ಟೀ ಅಂಗಡಿ ಹತ್ರ ಯಾಕೆ? ಅದು ಇಷ್ಟೊತ್ತಲ್ಲಿ ನನ್ ಪಾಲಿಗೆ ಟೀ ಅಂಗಡಿ ಬರೀ ಅಂಗಡಿ ಆಗಿರ್ಲಿಲ್ಲ ಸಾಹೇಬ್ರೆ, ನನಗೆ ಅಂತ ಒಂದು ಗುರ್ತ್ ಕೊಟ್ಟ ಅಂಗಡಿ. ನನ್ ಬದುಕನ್ನ ನಾನ್ ಸ್ವತಂತ್ರವಾಗಿ ಕಟ್ಕೋತೀನಿ ಅಂತ ನಂಬಿಕೆ ಕೊಟ್ಟ ಅಂಗಡಿ. ಭಾಗ್ಯದ ಬಂಡಿ ಬರೀ ಟೀ ಅಂಗಡಿ ಅಲ್ಲ ಸಾಹೇಬ್ರೆ, ನನ್ ಬದುಕಿನ ಒಂದು ಭಾಗ ಆಗಿತ್ತು. ನೋಡಿ, ನಾಳೆ ನಾನು ಅಲ್ಲಿಗೆ ಮುಂಚಿನ ತರ ಹೋಗೋದಕ್ಕಾಗಲ್ಲ, ಕೆಲ್ಸ ಮಾಡೋದಕ್ಕಾಗಲ್ಲ. ಮುನ್ಸ್ಕೊಂಡ್ರೆ ನನಗ್ ತುಂಬಾ ಬೇಜಾರಾಗ್ತದೆ ಸಾಹೇಬ್ರೆ. ಅದಕ್ಕೆ ಕೊನೆ ಸಲ ಅಲ್ಲಿ ಹೋಗ್ಬರೋಣ ಅಂತ ಅನ್ಕೊಂಡೆ.
ಅದಕ್ಕೆ ನಿಮ್ ಹತ್ರ ಟೀ ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ದೆ. ಸರಿ, ಹೋಗ್ ಬರೋಣ. ಹೋಗ್ಬರೋಣ. ನೀವ್ ರಾತ್ರಿ ಹೊತ್ತು ಒಬ್ಳೆ ಯಾಕೆ ಹೋಗ್ತೀಯ ಅಂತ ನಾನ್ ಬರ್ತೀನಿ ಅಂತ ಹೇಳ್ತಿರೋದು. ಸರಿ ಬನ್ನಿ. ಒಂದ್ ನಿಮಿಷ, ಏನು ಬಾಗ್ಲಿರೋದು ಆ ಕಡೆ. ಒಂದ್ ನಿಮಿಷ ಸೈಲೆಂಟ್ ಆಗಿ ನಿಮ್. ಇವ್ರು ಹೇಳಿದ್ರು ಅಂತ ನಾನ್ ನಿಂತ್ಕೊಡ್ಬೇಕಾ? ನಾನ್ ಕುತ್ಕೊತೀನಿ. ಇದ್ಯಾಕೆ ಹಿಂಗ್ ಕೂತಿದೀಯ? ನೀವು ಸುಮ್ನೆ ನಿಂತ್ಕೊಂಡ್ರಲ್ಲ ಅದಕ್ಕೆ ಕೂತಿದ್ದೀನಿ. ಸರಿ ಎದೋಳು. ಇಲ್ಲ ನಾ ಕುತ್ಕೋತೀನಿ. ಸರಿ ಕೂತಿರು. ಇಲ್ಲ ನಾನು ಎದ್ದೇಳ್ತೀನಿ. ಎಲ್ಲಿಗೂ ಹೋಗೋದ್ ಬೇಡ, ಇಲ್ಲೇ ಇರೋಣ. ನಾನು ಹೋಗ್ಲೇಬೇಕು, ಹೋಗ್ತೀನಿ. ನಂಗ್ ಚಳಿ ಆಗತ್ತೆ, ನಾನು ಈ ಶಾಲೆ ಓದ್ಕೋತೀನಿ. ನಾನು ಚಳಿ ಆಗ್ತಿದೆ, ನಾನು ಓದ್ಕೋತೀನಿ. ಈ ಅಮೆಝಾನ್ ಕಾಡಿಂದ ಒಂದ್ ಪ್ರಾಣಿನ ಹೇಳ್ಕೊಂಡ್ಬಂದು ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಈಗ ಮನುಷ್ಯನಾಗ್ ಮಾಡ್ತಾನೆ. ಅಕ್ಕ ಅವಳು ಸ್ವಲ್ಪ ರೆಡಿ ಆಗೋದಕ್ ಬಿಡಕ್ಕ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತೀಯ? 15 ನಿಮಿಷ ಆಯ್ತು, ಬರೀ ನೀನ್ ಈ ಕಡೆ ಆ ಕಡೆ ಓಡಾಡ್ತಿದ್ಯಾ ಅಷ್ಟೇ. ಓಡಾಡ್ಲಿ ಬಿಡು ಶ್ರವಣ, ಇಲ್ಲಾದ್ರೂ ಓಡಾಡಿ ಸ್ವಲ್ಪ ಸಣ್ಣ ಆಗ್ತಾಳೆ. ನೀವೇನ್ ಬಾಳ ಬಡಿಸ್ತೀರಾ? ಅತ್ತೆ ಅಯ್ಯೋ ಎಷ್ಟು ಅಜ್ಜಿ ನಂಗೆ ಆಶೀರ್ವಾದ ಮಾಡಿ. ದೇವ್ರೆಲ್ಲ ಒಳ್ಳೇದ್ ಮಾಡ್ಲಿ ಅಮ್ಮ. ಇವತ್ ಮೊದಲನೇ ದಿನ ಕೆಲ್ಸಕ್ ಹೋಗ್ತಾ ಇದೀಯಾ, ಏನು ಅಡೆತಡೆ ಇಲ್ಲದೆ ಇಡೀ ದಿನ ಚೆನ್ನಾಗಿರ್ತಿ. ಸರಿ ಅಜ್ಜಿ. ಮಾವ ನೀವು ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಮಾವ. ಭೂಮಿ, ಮೊದಲನೇ ದಿನ ಕೆಲ್ಸ ಎಂತಾಗಿ ಸ್ವಲ್ಪ ಟೆನ್ಷನ್ ಇರುತ್ತೆ. ನೀನ್ ಟೆನ್ಷನ್ ಹೋಗ್ಬೇಡ, ನಿಭಾಯಿಸು. ಬಾಕಿ ಎಲ್ಲ ಅಡ್ಜಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಆಲ್ ದ ಬೆಸ್ಟ್ ಅಂತ ನಾನ್ ಹೇಳಲ್ಲ, ಯಾಕೆಂದ್ರೆ ನಿಮ್ ಬೆಸ್ಟ್ ನಿಮ್ ಪಕ್ಕದಲ್ಲೇ ಇರತ್ತೆ. ಒಳ್ಳೇದಾಗ್ಲಿ ನಿಮ್ಗೆ. ಹೋಗಿ ದೇವ್ಯಾನಿ ಅಮ್ಮ, ಐ ವಿಶ್ ಆಲ್ ದ ಬೆಸ್ಟ್. ನೀನ್ ಬರೀ ಕಾನ್ಸ್ಟೇಬಲ್ಗೆ ಸೀಮಿತವಾಗಿರ್ಬಾರ್ದು, ಚೆನ್ನಾಗಿ ಎಫರ್ಟ್ ಹಾಕಿ ಒಳ್ಳೊಳ್ಳೆ ರ್ಯಾಂಕ್ಗಳು ತಗೊಂಡು ಇನ್ನು ಎತ್ತರಕ್ಕೆ ಬೆಳಿಬೇಕು. ನಾನು ಅದನ್ನ ನೋಡ್ಬೇಕು. ಖಂಡಿತವಾಗ್ಲು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ದೇವ್ಯಾನಿ ಅಮ್ಮ. ಇವತ್ ನಿಮ್ಮಪ್ಪ ಇದ್ದಿದ್ರೆ ನಿನ್ನ ನಿನ್ ರೀತಿ ನೋಡಿ ಖುಷಿಯಾಗಿ ಕೊಂಡಾಡ್ಬಿಟ್ಟಿರೋರು ಭೂಮಿ. ಅಳ್ಬೇಡಿ, ದಯವಿಟ್ಟು ಇಬ್ರು ಸಮಾಧಾನ. ವೀರಣ್ಣ ಅವರು ನಮ್ ಜೊತೆ ಶಾರೀರಿಕವಾಗಿ ಇಲ್ಲದೆ ಇರ್ಬೋದು, ಆದ್ರೆ ಮಾನಸಿಕವಾಗಿ ಯಾವಾಗ್ಲೂ ಭೂಮಿ ಜೊತೆನೆ ಇರ್ತಾರೆ. ಅವಳು ಒಳ್ಳೆದನ್ನೇ ಬಯಸ್ತಾರೆ. ಸೊ ಖುಷಿ ನಿನಗೆ ಈಗ ಸಿಕ್ಕಿರೋಂತ ಕೆಲ್ಸನ ಸಂತೋಷದಿಂದ ಮಾಡಿ. ಶಾರದಮ್ಮ, ನೀವ್ ನಂಗೆ ಹೂ ಕೊಟ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಆದ್ರೆ ಈಗ ನಾನ್ ಸ್ಟೇಷನ್ಗೆ ಹೋಗ್ತಿದ್ದೀನಲ್ಲ, ಇವಾಗ ನಾನ್ ಮುಡೋದಕ್ಕಾಗಲ್ಲ. ಮನೆಗ್ ಬಂದ್ ಕೂಡ್ಲೆ ಮುಟ್ಕೋತೀನಿ, ಸರಿನಾ? ಅಮ್ಮ ಇದನ್ನ ಜೋಪಾನ್ವಾಗಿ ಇಟ್ಟಿರೋ. ಭೂಮಿ, ವಿಶ್ ಯು ಆಲ್ ಗುಡ್. ಥ್ಯಾಂಕ್ ಯು ಸಾಹೇಬ್ರೆ. ಇದೇನ್ ಇನ್ಸ್ಪೆಕ್ಟರ್ ಇವತ್ತು ಇಷ್ಟ ಬೇಗ ರೆಡಿ ಆಗಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಾ ವೆಲ್ಕಮ್ ಮಾಡೋ ಪ್ಲಾನ್ಸ್. ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ, ಆ ಕೇಸ್ ನ ರಿವೈಸ್ ಮಾಡ್ಬೇಕು, ಹಾಗಾಗಿ ಪ್ರಿಪೇರ್ ಆಗೋದಕ್ಕೆ ಟೈಮ್ ಸಿಗುತ್ತೆ ಅಂತ ಬೇಗ ಹೋಗ್ತಿರೋದು. ಆತರ ಏನಾದ್ರು ಅರ್ಥ ಆಯ್ತಾ? ಅಯ್ಯೋ ಆಯ್ತು, ಇಬ್ರು ಜಗಳ ಶುರು ಮಾಡ್ಬೇಡಿ. ಬೇಗ ಭೂಮಿ ಫಸ್ಟ್ ಇದು. ಲಕ್ಷ್ಮಿ, ಸತ್ಯನ ಸತ್ಯನ ಜೋಡಿ ನೋಡ್ತಿದ್ರೆ ನಮ್ ದೃಷ್ಟಿ ಹಾಕೋತರ ಇದೆ ಅಲ್ವಾ ಭೂಮಿ? ಈ ಪೊಲೀಸ್ ಡ್ರೆಸ್ ಅಲ್ಲಿ ಇಷ್ಟ ಕಾಣ್ತಾ ಇದೆಯಾ ಗೊತ್ತಾ? ಹೌದಾ, ನನ್ ದೃಷ್ಟಿನೇ ಹಾಕೋತರ ಇದೆ. ಮೊದಲನೇ ಸಲ ಕೆಲ್ಸಕ್ಕೆ ಹೋಗ್ತಿದ್ಯಾ? ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ಸ್ ಅಕ್ಕ. ಭೂಮಿ, ನಿನ್ನ ವೃತ್ತಿ ಬದುಕಿನ ಜೊತೆಗೆ ವೈಯಕ್ತಿಕ ಜೀವನವೂ ಹಸನಾಗಿ, ಆದ್ರೆ ಕೈ ಸಿಕ್ಕ ಬಂಗಾರನ ಗಟ್ಟಿಯಾಗಿ ಹಿಡ್ಕೊಳ್ದೆ ಕಳ್ಕೋಬೇಡ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ನೀವೇನ್ ಮಾತಾಡ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ನನ್ನ ಮಾತು ನಿನಗೆ ಅರ್ಥ ಆಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ನಂಗೆ ತುಂಬಾ ಸಮಯ ಆಯ್ತು ಅಲ್ವಾ? ಭೂಮಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್ ಅಕ್ಕ. ಭೂಮಿ ಅಂತ ನಮ್ಮೆಲ್ಲರೊಳಗೂ ನೀನು ಹೋಗ್ಬೇಕಾದ್ ನೋಡುವ. ಬಾಳ ಖುಷಿ ಆದವ. ರಿಲ್ಯಾಕ್ಸ್. ಸ್ಟೇಷನ್ ಅಲ್ಲಿ ಏನ್ ಕೆಲಸ ಹೇಗಿರ್ಬೇಕು ಅಂತ ಒಂಚೂರು ಹೇಳ್ಕೊಡು. ಬಟನ್ ಆಗಿ ಭೂಮಿ, ನೀ ಏನು ಅನ್ಕೊಳಂಗಿಲ್ಲ ಅಂದ್ರ ನೀನೊಂದ್ ಮಾತ್ ಕೇಳನ್ಮ. ಕೇಳಣ್ಣ. ಏನ ತಂಗಿ ಅನ್ಕೊಂಡು ನಿನ್ಗ ಏಕವಚನದಾಗ ಹೋಗು ಬಾ ಅಂತ ಕರಿತಿದ್ದೆ ನಾನ.
ಇನ್ ಮುಂದೇನು ನಿನ್ ತಂಗಿ ಅನ್ಕೊಂಡ್ ಹೋಗು ಬಾ ಭೂಮಿ ಅಂತಾನೆ ಕರಿಬಹುದು. ಅಥವಾ ಕೇಳಲ್ಲ ಬಹಳ ಖುಷಿ ಆಯ್ತು. ಹೋಗು ಸಾಹೇಬರಿಗೆ ಪೋಸ್ಟಿಂಗ್ ಲೆಟರ್ ತೋರಿಸಿ ರಿಪೋರ್ಟ್ ಮಾಡ್ಕೊ ಹೋಗು. ಸರಿ ಅಣ್ಣ. ಆಯ್ತು ಇದು ಪೋಸ್ಟಿಂಗ್ ಲೆಟರ್ ಇಲ್ಲ ಐತವ ಚೆನ್ನಾಗಿ ಲಗನ್ ಹೋಗಿ. ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಭೂಮಿ ಸರ್. ಪೊಲೀಸ್ ಸ್ಟೇಷನ್ಗೆ ನನ್ನ ಕಾನ್ಸ್ಟೇಬಲ್ ಆಗಿ ಡಿಪಾರ್ಟ್ಮೆಂಟ್ ಪೋಸ್ಟಿಂಗ್ ಮಾಡಿದೆ ಸರ್. ಇದನ್ನ ಪೋಸ್ಟಿಂಗ್ ಆಯ್ತಾ ಸರ್? ರಿಲ್ಯಾಕ್ಸ್. ಎಸ್. ಕಂಗ್ರ್ಯಾಚುಲೇಷನ್ಸ್. ವಿಶ್ ಯು ಆಲ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಒಳ್ಳೆ ಹೆಸರು ಮಾಡಿ. ಸರ್, ಟ್ರೈನಿಂಗ್ ಅಲ್ಲಿ ನನ್ನ ಟ್ಯಾಲೆಂಟ್ ನೋಡಿ ಡಿಪಾರ್ಟ್ಮೆಂಟ್ ಅವರು ಪೋಸ್ಟಿಂಗ್ ಸಿಗಕ್ಕಿಂತ ಮುಂಚೆನೆ ನನ್ಗೊಂದು ಸ್ಪೆಷಲ್ ಆಪರೇಷನ್ ಕೊಟ್ಟಿದ್ರು ಸರ್. ಅದೇ ಆಪರೇಷನ್ ಬೇಬಿ. ಅದ್ರಲ್ಲಿ ನೀವೇ ನನ್ನ ಲೀಡ್ ಮಾಡ್ತಾ ಇದ್ರಿ ಸರ್. ಈಗಾಗ್ಲೇ ನೀವು ನಾನೇನು, ನನ್ನ ಕೆಪಾಸಿಟಿ ಏನು ಅಂತ ನಿಮ್ಗೆ ಈಗಾಗ್ಲೇ ಚೆನ್ನಾಗಿ ಗೊತ್ತಿರುತ್ತೆ. ನೀವ್ ಯಾವ್ದು ಭಯ ಪಡ್ರೆ ಆರಾಮಾಗಿ ನನ್ ಕೆಲಸ ಹೇಳ್ಬೋದು ಸರ್. ಚಿಕ್ಕ ಮಾಡಿ ಮುಗಿಸ್ತೀನಿ ಸರ್. ನೋಡಿ, ಏನ್ ಸರ್ ಇದು? ಒಂದ್ ವಾರದ ಹಿಂದೆ ಒಂದ್ ಹೆಂಗಸು ಬೆಳಿಗ್ಗೆ 6 ಗಂಟೆಗೆ ಹಾಲು ತಗೊಂಡು ಹೋಗ್ಬೇಕಾದ್ರೆ ಚೈನ್ ಸ್ನ್ಯಾಚರ್ಸ್ ಬಂದು ಮಾಂಗಲ್ಯ ಚೈನ್ ಕತ್ತಿರೋಂತ ಕೇಸ್. ಈ ಚಿಟ್ಕೆ ಕೊಡಿದ್ರಿ? ತಾವೇ ಹೇಳಿದ್ರಲ್ಲ, ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಈ ಕೇಸ್ನೆಲ್ಲ ಮುಗಿಸ್ಬಿಡ್ತೀನಿ ಸರ್. ಅದು ಏನು ಉತ್ಸಾಹದಲ್ಲಿ. ಈ ಎಕ್ಸೈಟ್ಮೆಂಟ್ಗೂ ರಿಯಾಲಿಟಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನನ್ನ ಹತ್ರ ಮಾತಾಡ್ಬೇಕಾ ಒಂಚೂರು ಯೋಚನೆ ಮಾಡಿ ಯಾವ್ದು ರಿಯಾಲಿಟಿ ಯಾವ್ದು ಎಕ್ಸೈಟ್ಮೆಂಟ್ ಅಂತ ಮಾತಾಡಿ. ಆ ಲೆಟರ್ನ ತಗೊಂಡು ಹೋಗಿ ಸದಾನಂದ್ ಅವ್ರಿಗೆ, ಮುಂದಿನ ಪ್ರೊಸೀಜರ್ ಅವ್ರಿಗೆ ಹೇಳ್ತಾರೆ. ಹಾಗೆ ಈ ಸ್ಟೇಷನ್ ಅಲ್ಲಿ ನಿಮ್ ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತಾನು ಹೇಳ್ತಾರೆ. ಒಂಚೂರು ತಲೆ ಒಳಗಡೆ. ನನ್ನ ಹೆಸರು ಅಜಿತ್ ಕುಮಾರ್. ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ಗೆ ಕಾನ್ಸ್ಟೇಬಲ್ ಆಗಿ ಪೋಸ್ಟಿಂಗ್ ಆಗಿದೆ. ಅಜಿತ್, ಹಾಯ್ ಮೇಡಮ್. ಕಂಗ್ರ್ಯಾಚುಲೇಷನ್ಸ್. ಇದನ್ನ ಆಚೆ ಸದಾನಂದ್ ಅವ್ರಿಗೆ ಕೊಡಿ. ಇನ್ ಮಿಕ್ಕಿದವ್ರು ಹೇಳಿ. ಓಕೆ. ಹೌದು, ಒಂದ್ ನಿಮಿಷ. ನೀವ್ ಇದೇ ತರ ಅಲ್ಲಿಗೆ ಹೋದ್ರೆ ಹೋಗೋದಕ್ಕಿಂತ ಮುಂಚೆನೆ ತಲೆ ಸುತ್ತಿದೋಗಿರ್ತೀರ. ರಿಲ್ಯಾಕ್ಸ್. ಓಕೆ ಸರ್. ಹೌದು. ಅತ್ತೆ, ನನ್ ರಿಪೋರ್ಟಿಂಗ್ ಎಲ್ಲ ಆಯ್ತು. ನಾನಿಲ್ಲ ಆರಾಮಾಗಿದ್ದೀನಿ, ನೀವು ಅಲ್ಲಿ ಆರಾಮಾಗಿರಿ. ಸುಮ್ನೆ ಟೆನ್ಷನ್ ತಗೋಬೇಡಿ. ಕೆಲಸ ಮುಗ್ದಿದ ತಕ್ಷಣ ಬೇಗ ಬಂದ್ಬಿಡ್ತೀನಿ. ಏನು ಗಮ್ಮಂತ ಇದೈತಿ, ಆದ್ರೂ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಹಾಲ್ ಸರಿಯಾಗಿ ಕಾದಿದೆ, ಟೀ ಪೌಡರ್ನು ಸರಿಯಾಗಿದೆ, ಶುಂಠಿ. ಭೂಮಿ, ಏನಾಗಿದೆ ನಿನ್ ಬುದ್ಧಿಗೆ? ನೀನೀಗ ಮಾಮೂಲಿ ಭೂಮಿ ಅಲ್ಲ, ಕಾನ್ಸ್ಟೇಬಲ್ ಭೂಮಿ. ಸಾಹೇಬ್ ಹೇಳಿದ್ನ ಇಷ್ಟು ಬೇಗ ಮರ್ತ್ಬಿಟ್ಯಾ? ರಜಾ ಇದ್ದಾಗ ಮಾತ್ರ ನೀನ್ ಟೀ ಅಂಗಡಿ ಕಡೆ ತಲೆ ಹಾಕ್ಬೇಕು, ಇಲ್ಲ ಅಂದ್ರೆ ನಾನೀಗ ಕಾನ್ಸ್ಟೇಬಲ್ ಭೂಮಿ. ಏನ್ ಸಾಹೇಬ್ರು ಭಯಂಕರ ಆನಂದ ಲಹರಿ ಇದ್ದೀರಿ, ಏನ್ ಸಮಾಚಾರ? ಇಲ್ಲ, ಏನೋ ಒಂದು ಇನ್ಸಿಡೆಂಟ್ ಆಯ್ತು, ಹಾಗೆ ನಗ್ತಾ ಅಷ್ಟೇ. ಏನ್ ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಅಂತೂ ಇಂತೂ ಪರಂತೂ ಭೂಮಿಯವರಿಗೆ ನಿಮ್ಮ ಸ್ಟೇಷನ್ ಅಲ್ಲಿ ಪೋಸ್ಟಿಂಗ್ ಆಯ್ತು. ಇದಕ್ಕಿಂತ ಆನಂದ ಇನ್ನೊಂದು ಏನ್ ಬೇಕು ಅಲ್ವಾ? ರೋಗಿ ಬಯಸಿದ್ದು ಅನ್ನ ಹಾಲು, ಇದ್ದು ಅನ್ನ ಹಾಲು. ಇದೇ ಯೋಚನೆ ಮಾಡ್ತಾ ಸುಮ್ನೆ ಕೂತ್ಕೊಂಡ್ರೆ ಜೀವನ ಸಾಗಲ್ಲ. ಬೇರೆ ರೀತಿಯಲ್ಲಿ ನಿಮ್ಮ ಹಳಿಯಲ್ಲಿ ರೈಲ್ ಓಡಬೇಕು ಅಂದ್ರೆ ಅದೇನೋ ಮಾಡ್ತಿರಲ್ಲಪ್ಪ ನೀವು, ಮಂಡಿ ಊರಿ ಪ್ರಪೋಸಲ್. ಅದನ್ನ ಸಮಯ ನೋಡ್ಕೊಂಡು ಒಂದು ನಿರ್ಧಾರಕ್ಕೆ ಬಾ ಅಂತ ಹೇಳಿದೆ ಅಷ್ಟೇ. ಬಾ ಇಲ್ಲಿ. ಯಾಕೆ ನೀನ್ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಹಾಗೇನಿಲ್ಲ ಮೇಡಮ್. ನನ್ನ ಮುಂಚೆ ನೀನ್ ಹೇಗ್ ಭೂಮಿ ಅಂತ ಮಾತಾಡ್ತಿದ್ದೋ ನೀನ್ ಹಾಗೆ ಮಾತಾಡ್ಸ್ಬೇಕು. ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡೋಣ. ಇಡೀ ಮುಂದೆ ನನ್ನ ಸ್ಟೇಷನ್ ಚಿತ್ತು, ನಾನ್ ಹೇಳಿಲ್ವಾ, ನಮ್ಮ ಅತ್ತೆ ಅಡ್ಗೆ ಮಾಡೋದ್ರಲ್ಲಿ ಈ ಕೈ ಪ್ರವೀಣ. ನಮಗೆ ಊಟಕ್ಕೆ ಕೂತ್ಕೊಂಡಾಯ್ತಲ್ಲ, ನಾವು ಮಾಡೋದು ನೋಡಿ. ಒಂದ್ ನಿಮಿಷ ಇರಿ ಸರ್. ಮೊದ್ಲೇ ತುತ್ತು ನಿನ್ನಿಂದ ತಿನ್ನಿಸ್ಕೊಂಡು